ವೆಲ್ಕಮ್ ಬ್ಯಾಕ್. ಜೋರು ಬಿಸಿಲು, ಪಾರ್ಕ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಒದ್ದೆ. ನಮಗೆ ಯಾಕೆ ಈ ಶಿಕ್ಷೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಇಷ್ಟು ದಿನ ಸಾಕಿದ್ದಾರೆ, ಇನ್ನೂ ಭಾರ ಆಗಬೇಕಾ? PSI ಆಸೆ, PC ಗೆ ರಿಸೈನ್. ಜೀವನಕ್ಕೆ ಏನು ಮಾಡೋದು ಹಾಗಿದ್ರೆ? ಇವತ್ತಿನ ಸ್ಪೆಷಲ್ PSI ಪರೀಕ್ಷೆ ಪರದಾಟ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ನೇಮಕಾತಿ ಅಕ್ರಮ ಸಂಬಂಧ ಆ ಎಲ್ಲ ಅಭ್ಯರ್ಥಿಗಳು ಪರದಾಡ್ತಿದ್ದಾರೆ. ಮತ್ತೋರ್ವ ಈಗ ಅರೆಸ್ಟ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಶ್ರೀಧರ್ ಪವಾರ್ ಎಂಬಾತ ಈಗ ಅರೆಸ್ಟ್ ಆಗಿದ್ದಾರೆ. ಅಕ್ರಮ ಸಂಬಂಧ ಬಂಧಿತರ ಸಂಖ್ಯೆ ಆಯಿತು 25. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. 25ನೇ ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾರೆ. PSI ಹಗರಣಕ್ಕೆ ಸಂಬಂಧಪಟ್ಟಾಗೆ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ವೀರೇಶ್ OMR ಶೀಟ್ ಬಯಲು ಮಾಡಿದ್ದ ಈ ಶ್ರೀಧರ್ ಪವಾರ್. ವೀರೇಶ್ನನ್ನ ಮಂಜುನಾಥ್ಗೆ ಪರಿಚಯ ಮಾಡಿಕೊಟ್ಟಿದ್ದ ಈ ಶ್ರೀಧರ್ ಪವಾರ್ ಇಡೀ ಅಕ್ರಮದ ಮೂಲ ಜಾಲಾಡ್ತಿದ್ದಾರೆ CID ಟೀಮ್ನವರು. ಬೇರ್ಗೆ ಹೋಗ್ಬೇಕಲ್ಲ, ಅಲ್ಲಿಂದ ತಾನೆ. ಆ ಬೇರ್ ಕಿತ್ತರೆ ಎಲ್ಲ ಸಾಯುತ್ತೆ, ಬೇರ್ ಹಂಗೆ ಬದುಕಿದ್ರೆ ಇನ್ನು ಜೀವಂತವಾಗಿದ್ದೇ ಇರುತ್ತೆ ಯಾವತ್ತಿದ್ರು ಇದು ಅಂತ. ಜೊತೆಗೆ ಅವ್ರದ್ದೇ ಡಿಪಾರ್ಟ್ಮೆಂಟು, ಆಗ ಕಷ್ಟ ಇದೆ. ಒಂದೊಂದೇ ಬಯಲಾಗ್ತಾ ಇದೆ ಕಂಪ್ಲೀಟ್ ಆಗಿ ಇಡೀ ಮಾಹಿತಿ. ಸೊ CID ಅವರು ಕಂಪ್ಲೀಟಾಗಿ ಜಾಲಾಡ್ತಿದ್ದಾರೆ. ಒಬ್ಬೊಬ್ಬರನ್ನು ಹೆಡೆ ಮುರಿ ಕಟ್ಟಿ ಹಿಡ್ಕೊಂಬರ್ತಾ ಇದ್ದಾರೆ. ಒಂದೊಂದೇ ಬಯಲಾಗ್ತಾ ಇದೆ PSI ನೇಮಕಾತಿ ಅಕ್ರಮ. ಬೆಂಗಳೂರಿನಲ್ಲಿ ಆಯ್ಕೆಯಾದ 172 ಮಂದಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್, OMR ಶೀಟ್ ಹಾಜರಾಗಬೇಕು, ತಗೊಂಡ್ಬರ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಾಲ್ಕು ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದವರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. OMR ಶೀಟ್ ಪಂಚನಾಮೆ ಮಾಡಿ ವಶಕ್ಕೆ ಪಡೆದಿದ್ದಾರೆ CID ಅವರು. OMR ಶೀಟ್ ಮತ್ತು ಕಾರ್ಬನ್ ಪ್ರತಿ FSLಗೆ ರವಾನೆ ಮಾಡಿದ್ದಾರೆ. ಯಾರು ಎಲ್ಲಿ ಏನ್ ಮಾಡಿದ್ದಾರೆ, ಯಾರು ಸಿಕ್ಕಾಕೊಳ್ಳೋಕೆ ಚಾನ್ಸ್ ಇರಬಾರ್ದು, ಸಿಕ್ಕಾಕೊಳ್ಳೋದಿಲ್ಲ ಕೂಡ. ಕಂಪ್ಲೀಟ್ ಆಗಿ ಅವ್ರನ್ನ ಎಡೆಮುರಿ ಕಟ್ಟು ಕರ್ಕೊಂಡ್ ಬರಲೇಬೇಕು, ಏನ್ ಮಾಡಿದ್ರು. ನಾಲ್ಕು ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದವರನ್ನ ವಿಚಾರಣೆಗೆ ಹಾಜರಾಗಿದ್ದಾರೆ. ಒಂದೊಂದೇ ಬಯಲಾಗ್ತಾ ಇದೆ PSI ನೇಮಕಾತಿ ಅಕ್ರಮ. 172 ಮಂದಿಗೆ ನೋಟಿಸ್. ನೀವು ನೋಟಿಸ್ ಕೊಟ್ಟ ಮೇಲೆ ಹಾಲ್ ಟಿಕೆಟ್, OMR ಶೀಟ್ ಎಲ್ಲ ತಗೊಂಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಪಂಚನಾಮೆ ಮಾಡಿದ್ದಾರೆ. CID OMR ಶೀಟ್ ಮತ್ತು ಕಾರ್ಬನ್ ಕಾಪಿನ FSLಗೆ ಕಳಿಸಿದ್ದಾರೆ. ಮತ್ತೊಂದು ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. PSI ಮರುಪರೀಕ್ಷೆ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೊಂದ ಅಭ್ಯರ್ಥಿಗಳಿಂದ ಉಪವಾಸ ಸತ್ಯಾಗ್ರಹ. ಬೆಂಗಳೂರಿನ ಫ್ರೀಡಂ ಪಾರ್ಕ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಕೂಡ. ಪ್ರತಿಭಟನೆ ಜೊತೆಗೆ ಉಪವಾಸ ಕೂಡ ಕೂತಿದ್ದಾರೆ. ಸತ್ಯಾಗ್ರಹಕ್ಕೆ ನಿರ್ಧಾರ ಮಾಡಿದ್ದಾರೆ. ಮರುಪರೀಕ್ಷೆಯನ್ನು ರದ್ದು ಮಾಡಬೇಕು ಅನ್ನೋದಷ್ಟೇ ಅವ್ರು ಕೇಳ್ತಿರೋದು. ಉಪವಾಸ ಮಾಡ್ತಿದ್ದಾರೆ ಅಭ್ಯರ್ಥಿಗಳು. ಅಭ್ಯರ್ಥಿಗಳ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ ಅವರು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಆನ್ ಸ್ಪಾಟ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಕೇಳೋಣ ಏನಾಗ್ತಿದೆ ಅಂತ, ಪ್ರತಿಭಟನೆ ಕಾವು ಎಲ್ಲಿ ಹೋಗ್ತಿದೆ ಅಂತ. ಗುಡ್ ಮಾರ್ನಿಂಗ್ ಗಂಗಾಧರ್, ಹೇಗಿದೆ ಪ್ರತಿಭಟನೆ? ಈಗ ಏನ್ ಮಾಡಬೇಕು ಅಂತ ಕಠಿಣ ನಿರ್ಧಾರಕ್ಕೆ ಇವರು ಬಂದಿದ್ದಾರೆ. ಏನಂತಾರೆ ಅಭ್ಯರ್ಥಿಗಳು? ಹರೀಶ್ ನಾಗರಾಜು, PSI ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CID ಅಧಿಕಾರಿಗಳು ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರ ಬಂಧನ ಪ್ರಕ್ರಿಯೆ ಜೊತೆಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಹೊರತುಪಡಿಸಿ ಈಗಾಗಲೇ ಸರ್ಕಾರ ಏನೋ ಒಂದು ಆದೇಶವನ್ನ ಕೊಟ್ಟಿದೆ, ಮರುಪರೀಕ್ಷೆ ಒಂದು ಆದೇಶವನ್ನ ಕೊಟ್ಟಿದೆ. ಆದ್ರೆ 545 ಮಂದಿ ಅಭ್ಯರ್ಥಿಗಳೇನಿದ್ದಾರೆ ಅವರ ಅಭ್ಯರ್ಥಿಗಳೆಲ್ಲ ಕೂಡ
ಮರುಪರೀಕ್ಷೆಯನ್ನ ವಿರೋಧಿಸಿ ಇವತ್ತು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಇನ್ನು 9:30 ಬಳಿಕ ಅಂದ್ರೆ 10 ಗಂಟೆ ನಂತರ ಎಲ್ಲ ಕೂಡ ಫ್ರೀಡಂ ಪಾರ್ಕ್ ಬಳಿ ಜಮಾವಣೆಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಮರುಪರೀಕ್ಷೆಯನ್ನ ವಿರೋಧಿಸಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಜೊತೆಗೆ ಇವತ್ತು ಕೂಡ ಇವರ ಉಪವಾಸ ಸತ್ಯಾಗ್ರಹಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಕೂಡ ಸಾಥನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದಲ್ಲದೆ ಇವರು ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಈ 545 ಮಂದಿ ಅಭ್ಯರ್ಥಿಗಳು ಯಾರಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಆಗಿರುವಂತರು ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಶಿಕ್ಷೆಯನ್ನ ಕೊಡಿ. ಪ್ರಾಮಾಣಿಕತೆಯಿಂದ ಯಾರು ಈ ಒಂದು ಪರೀಕ್ಷೆಯನ್ನ ಬರೆದಿದ್ದಾರೆ ಆ ಪ್ರಾಮಾಣಿಕತೆಯಿಂದ ಬರೆದಿದ್ದವರನ್ನ ನೀವೆಲ್ಲ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಪೂರ್ತಿ ಮಾಡಿ ರಿಪೋರ್ಟ್ ತೆಗೆದುಕೊಳ್ಳಿ. ನಾವು ಅದರಲ್ಲಿ ಯಾರು ಭಾಗಿಯಾಗಿಲ್ಲ ಅಂತವ್ರಿಗೆ ಒಂದು ರಿಪೋರ್ಟ್ ಅನ್ನ ಕೊಡಿ, ಅಂದ್ರೆ ಆದೇಶ ಪ್ರತಿಯನ್ನ ಕೊಡಿ. ಅದನ್ನು ಬಿಟ್ಟು ನಮ್ಗೆ ಈ ರೀತಿ ಯಾಕೆ ಈ ರೀತಿ ಶಿಕ್ಷೆಯನ್ನ ಕೊಡ್ತಿದ್ದೀರಿ ಅಂತ ಹೇಳಿ ಅವರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ಅಷ್ಟು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಜೊತೆಗೆ ಈ ಒಂದು ಅಂದ್ರೆ ನಾವು ಈಗ ಏನು 2 ಬಾರಿ ಕಾನ್ಸ್ಟೇಬಲ್ ಗಳನ್ನ ಪರೀಕ್ಷೆಯನ್ನ ಬರೆದು ಅದರಲ್ಲಿ ನಾವು ಏನು ಬಂದಿದ್ರು ಕೂಡ ಅದನ್ನು ಹೊರತುಪಡಿಸಿ ನಾವು ಈಗ PSI ಎಕ್ಸಾಮ್ ಅನ್ನ ಬರ್ದಿದ್ವಿ. ಆದ್ರೆ ಈ ರೀತಿ ಸಡನ್ ಆಗಿ ಈ ರೀತಿ ನಮ್ಗೆ ಕೆಲಸವನ್ನ ಮಾಡಿದ್ರೆ ನಮ್ಗೆ ಯಾವ ರೀತಿ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. 10 ಗಂಟೆ ಬಳಿಕ ಎಲ್ಲ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಜಮಾವಣೆಯಾಗಿ ಅಭ್ಯರ್ಥಿಗಳೆಲ್ಲರೂ ಕೂಡ ನೇಮಕಾತಿ ಆಗಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರುವಂತದ್ದು. ಬಟ್ ಆರ್ಡರ್ ಕಾಪಿಯನ್ನ ಕೊಡಬೇಕು ಅಂತ ಪಟ್ಟಿ ಹಿಡಿದಿರುವಂತದ್ದು. ಹರೀಶ್ ಗಂಗಾಧರ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ